ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಒಬ್ರಿಗೊಬ್ರು ಬಣ್ಣ ಹಾಕ್ಕೊಂಡು ಸೊಸೇಂದ್ರು, ರಕ್ಷಾ, ಕೇಶವ ಮತ್ತು ವಲ್ಲಭ ಡಾನ್ಸ್ ಮಾಡ್ತಾರೆ. ನಂದನ್, ಗಿರಿಜಾ, ಮಾಧವ ಎಲ್ಲ ನೋಡ್ತಾ ಖುಷಿ ಪಡ್ತಾರೆ. ನಂತರ ನಂದನ್, ಗಿರಿಜಾ, ಮಾಧವನು ಅವ್ರ ಜೊತೆ ಸೇರಿಕೊಂಡು ಡಾನ್ಸ್ ಮಾಡ್ತಾರೆ. ಡಾನ್ಸ್ ಮಾಡ್ತಾ ಮಾಡ್ತಾ ವಲ್ಲಭ ಮನೆ ಮೆಟ್ಲ ಹತ್ರ ಅಮೂಲ್ಯನ ಕರ್ಕೊಂಡು ಹೋಗ್ತಾನೆ. ಏಯ್, ನನ್ನನ್ನು ಯಾಕೋ ಇಲ್ಲಿ ಕರ್ಕೊಂಡು ಬಂದೆ ಅಂತಾಳೆ ಅಮೂಲ್ಯ. ಆಗ ವಲ್ಲಭ ಅವಳ ಮುಖದ ತುಂಬ ಬಣ್ಣನ ಹಾಕ್ತಾನೆ. ಏನೋ ಮಾಡ್ತಿದ್ಯಾ? ಹೋಳಿ ಎರಚೋ ನೆಪದಲ್ಲಿ ಅಡ್ವಾಂಟೇಜ್ ತಗೋತಿದ್ಯಾ? ತೆಗ್ದು ಬಾರಿಸ್ಬಿಡ್ತೀನಿ ಅಂತಾಳೆ ಅಮೂಲ್ಯ. ಏಯ್, ಅಡ್ವಾಂಟೇಜು ನಿನ್ನ ಕಟ್ಕೊಂಡು ನನ್ನ ಲೈಫ್ ಡಿಸ್ಅಡ್ವಾಂಟೇಜ್ ಆಗಿದೆ ಅಂತಾನೆ ವಲ್ಲಭ. ನೋಡು ಅಂತಾಳೆ ಅಮೂಲ್ಯ. ಆಗ ವಲ್ಲಭ ಅಮೂಲ್ಯ ಮನೆ ಕಡೆ ನೋಡ್ತಾ, ನೋಡು, ನಿನ್ನ ಈ ಅವತಾರದಲ್ಲಿ ನಿನ್ನ ಅಪ್ಪ ಅಮ್ಮನೂ ಕಂಡು ಹಿಡಿಯೋಕ್ಕಾಗಲ್ಲ ಅಂತಾನೆ ವಲ್ಲಭ. ನನ್ನ ಅಪ್ಪ ಅಮ್ಮ ಯಾಕಂತ ಅಮೂಲ್ಯ ಸುಮ್ಮನಾಗ್ತಾಳೆ. ನೋಡು, ನಿನಗೆ 5 ನಿಮಿಷ ಅಷ್ಟೇ ಇರೋದು ಟೈಮ್. ಹೋಗಬೇಕು, ಅಮ್ಮನ ಜೊತೆ ಮಾತಾಡಬೇಕು, ವಾಪಸ್ ಬರ್ತಾ ಇರಬೇಕು. ನಾನು ಹೊರಗಡೆ ನಿನಗೋಸ್ಕರ ಕಾಯ್ತಿರ್ತೀನಿ ಅಂತಾನೆ ವಲ್ಲಭ. ಆಗ ಅಮೂಲ್ಯ ಅಲ್ಲಿಂದ ಸೀದಾ ಮನೆ ಕಡೆ ಬಂದು ತಿರುಗಿ ವಲ್ಲಭನ ನೋಡ್ತಾಳೆ. ಹೋಗು ಡನ್ ಅಂತ ಸನ್ನೆ ಮಾಡ್ತಾನೆ ವಲ್ಲಭ. ಆಗ ಅಮೂಲ್ಯ ಮನೆ ಒಳಗೆ ಹೋಗಬೇಕು ಅನ್ನುವಾಗ ಶ್ರೀಕಂಠ ಎದುರುಗಡೆ ಬರ್ತಾನೆ. ಶಾಕ್ನಿಂದ ವಲ್ಲಭ ತಲೆ ಮೇಲೆ ಕೈ ಇಟ್ಕೊಂಡು ಆ ಕಡೆನೇ ನೋಡ್ತಿರ್ತಾನೆ. ಯಾರು ನೀನು? ನಿನ್ನೆ ಕೇಳ್ತಿರೋದು ಯಾರು ನೀನು ಅಂತಾನೆ ಶ್ರೀಕಂಠ. ಅದು ನಾನು ಜ್ಯೋತಿ ಫ್ರೆಂಡ್. ಜ್ಯೋತಿ ಒಳಗಡೆ ಇದ್ದಾಳಾ ಅಂಕಲ್ ಅಂತಾಳೆ ಅಮೂಲ್ಯ. ಅಂಕಲ್ಲ, ಒಳಗಡೆ ಇದ್ದಾಳೆ, ಹೋಗು ಅಂತಾನೆ ಶ್ರೀಕಂಠ. ಸರಿ, ಥ್ಯಾಂಕ್ ಯು ಅಂತ ಅಮೂಲ್ಯ ಒಳಗೆ ಹೋಗ್ತಾಳೆ. ವಲ್ಲಭ ಹಬ್ಬ ಅಂತ ಉಸಿರು ಬಿಡ್ತಾನೆ. ಅಮೂಲ್ಯ ಮನೆಯೊಳಗೆ ಬಂದು, ಇದೇನಿದು, ಮನೆಯವ್ರು ಯಾರೂ ಕಾಣಿಸ್ತಿಲ್ವಲ್ಲ, ನನಗೆ ಬೇಕಾಗಿರೋದು ಅಮ್ಮ ಎಲ್ಲಿದ್ದಾಳೆ? ಅಮ್ಮನ ಕರೆಯೋಕ್ಕೆ ಆಗಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಕಲಾವತಿ ಬಂದು ಯಾರು ಅಂತಾರೆ. ಆಗ ಅಮೂಲ್ಯ ತಿರುಗಿ ಅಮ್ಮನ ನೋಡಿ ನಗ್ತಾಳೆ. ಯಾರು ನೀವು? ನಿಮ್ಮನ್ನೇ ಕೇಳ್ತಿರೋದು. ಯಾರಮ್ಮ ನೀನು ಅಂತಾರೆ ಕಲಾವತಿ. ನಾನು ಜ್ಯೋತಿ ಫ್ರೆಂಡ್ ಆಂಟಿ ಅಂತಾಳೆ ಅಮೂಲ್ಯ. ಜ್ಯೋತಿ ಫ್ರೆಂಡಾ? ಇರು, ಜ್ಯೋತಿನ ಕರಿತೀನಿ ಅಂತಾರೆ ಕಲಾವತಿ. ಪರವಾಗಿಲ್ಲ ಆಂಟಿ, ನಾನು ನಿಮ್ಮನ್ನು ನೋಡೋಕ್ಕೆ ಅಂತಲೇ ಬಂದೆ ಅಂತಾಳೆ ಅಮೂಲ್ಯ. ನನ್ನನ್ನು ಅಂತಾರೆ ಕಲಾವತಿ. ನೀವು ಹೇಗಿದ್ದೀರಾ ಆಂಟಿ? ಚೆನ್ನಾಗಿದ್ದೀರಾ ಅಂತಾಳೆ ಅಮೂಲ್ಯ. ಚೆನ್ನಾಗಿದ್ದೀನಿ ಅಂತಾರೆ ಕಲಾವತಿ. ಜ್ಯೋತಿ ಯಾವಾಗಲೂ ನಿಮ್ಮ ಬಗ್ಗೆನೇ ಮಾತಾಡ್ತಿರ್ತಾಳೆ ಆಂಟಿ ಅಂತಾಳೆ ಅಮೂಲ್ಯ. ಏನು, ಜ್ಯೋತಿ ನನ್ನ ಬಗ್ಗೆ ಮಾತಾಡ್ತಾಳಾ ಅಂತಾರೆ ಕಲಾವತಿ. ಹ್ಞೂ ಆಂಟಿ, ನೀವು ತುಂಬ ಒಳ್ಳೆಯವರು. ನೀವು 1 ನಿಮಿಷನೂ ಮನೇಲಿ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ, ಎಲ್ಲ ಕೆಲಸನೂ ಮಾಡ್ತಿರ್ತೀರಾ. ನಿಮಗೆ ಮನೆಯವ್ರು ಕಂಡ್ರೆ ತುಂಬ ಇಷ್ಟ. ನಿಮ್ಮ ಅತ್ತೆ, ನಿಮ್ಮ ಗಂಡ, ನಿಮ್ಮ ಮಗಳನ್ನು ನೀವು ತುಂಬ ಪ್ರೀತಿಸ್ತೀರಾ ಅಲ್ವಾ ಆಂಟಿ ಅಂತಾಳೆ ಅಮೂಲ್ಯ. ನೀನು ಯಾರಂತ ಮೊದಲು ಹೇಳಮ್ಮ, ನಿನ್ನ ಹೆಸರೇನು? ನನ್ನ ಬಗ್ಗೆ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ಯಾ ಅಂತಾರೆ ಕಲಾವತಿ. ಹ್ಞೂ ಆಂಟಿ, ಹೇಳಿದ್ಲಲ್ಲ, ಜ್ಯೋತಿ ಯಾವಾಗಲೂ ನಿಮ್ಮ ಬಗ್ಗೆ ಹೇಳಿನೇ ನಿಮ್ಮ ಬಗ್ಗೆ ಗೊತ್ತಿರೋದು ಅಂತಾಳೆ ಅಮೂಲ್ಯ. ಹೌದಾ, ಮತ್ತೆ ಹೆಸರೇ ಹೇಳ್ತಿಲ್ವಲ್ಲ, ಏನು ಹೆಸರು? ಏನಮ್ಮ ಯೋಚನೆ ಮಾಡ್ತಿದ್ಯಾ? ಜ್ಯೋತಿ ಫ್ರೆಂಡು ಅಂತೀಯಾ, ಜ್ಯೋತಿಯನ್ನು ಕರೆಯೋದು ಬೇಡ ಅಂತೀಯಾ, ಹೆಸರು ಕೇಳಿದರೆ ಹೇಳ್ತಿಲ್ಲ, ನಿನ್ನ ಮುಖ ನೋಡಿದರೆ ಗುರುತು ಸಿಗ್ತಿಲ್ಲ ಅಂತಾರೆ ಕಲಾವತಿ. ಅಯ್ಯೋ ಬಿಡಿ ಆಂಟಿ, ಇವತ್ತು ಹಬ್ಬ ಅಲ್ವಾ, ನನಗೆ ಆಶೀರ್ವಾದ ಮಾಡಿ ಆಂಟಿ ಅಂತ ಅಮೂಲ್ಯ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡ್ತಾಳೆ. ಆಗ ಕಲಾವತಿಗೆ ಅದು ಅಮೂಲ್ಯ ಅಂತ ಡೌಟ್ ಬರುತ್ತೆ. ಇಂದಿರಾ ಬಂದು ಯಾರದು ಅಂತಾರೆ. ಶಾಕ್ನಿಂದ ಕಲಾವತಿ ತಿರುಗಿ ನೋಡ್ತಾರೆ. ಈಚೆ ಶ್ರೀಕಂಠ ಮನೆ ಹೊರಗಡೆ ಫ್ರೆಂಡ್ಸ್ ಜೊತೆ ಹೋಲಿ ಆಡ್ತಾ ನಂದನ್ ಮನೆ ಕಡೆ ನೋಡ್ತಾನೆ. ಮಗ ಏನಾಯಿತು ಅಂತಾರೆ ಫ್ರೆಂಡ್ಸ್. ನೋಡ್ರೋ, ಅಲ್ಲಿ ಆ ನಂದನ್ ಮನೆಯವರು ಹೋಳಿ ಹಬ್ಬ ಆಚರಿಸ್ಕೊಂಡು ಸಂಭ್ರಮ ಪಡ್ತಿರೋದು ನೋಡಿ. ಇವತ್ತು ಅಪ್ಪ ದೊಡ್ಡಪ್ಪ ಹಬ್ಬನೂ ಬೇಡ, ಯಾವುದು ಬೇಡ ಅಂತ ಮನೇಲಿ ಕೂತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಅವರೇ. ಹೇಗಾದರೂ ಮಾಡಿ ಅವ್ರ ಖುಷಿನ ಹಾಳು ಮಾಡಬೇಕು ಅಂತಾನೆ ಶ್ರೀಕಂಠ. ಏನು ಮಾಡಬೇಕು ಹೇಳು ಮಗ, ಅದನ್ನೇ ಮಾಡ್ತೀವಿ ಅಂತಾರೆ ಫ್ರೆಂಡ್ಸ್. ಅಲ್ಲಿ ರಕ್ಷಾ ಅಂತ ನಿಂತಿದ್ದಾಳಲ್ಲ ಅಂತ ಶ್ರೀಕಂಠ ಏನೋ ಹೇಳ್ತಾನೆ. ಆಗ ಅವ್ನ ಫ್ರೆಂಡ್ಸ್ ಎಲ್ಲ ಬಣ್ಣ ತೊಗೊಂಡು ಬಂದು ನಂದನ್ ಮನೆಯವ್ರ ಕಣ್ಣಿಗೆಲ್ಲ ಬಣ್ಣ ಹಾಕಿ ರಕ್ಷಾಗೆ ಟಾರ್ಚರ್ ಮಾಡಬೇಕು ಅನ್ನುವಾಗ ಕೇಶವ, ಮಾಧವ, ವಲ್ಲಭ ಫೈಟ್ ಮಾಡ್ತಾರೆ. ಈಚೆ ಇಂದಿರಾ ಬಂದು ಯಾರಮ್ಮ ನೀನು? ನಿನ್ನನ್ನೇ ಕೇಳ್ತಿರೋದು. ಯಾರು ನೀನು? ಹೌದು, ಯಾಕೆ ಹೀಗೆ ಬಣ್ಣ ಬಳ್ಕೊಂಡಿದ್ಯಾ ಅಂತಾರೆ. ಇವತ್ತು ಹೋಳಿ ಅಲ್ವಾ ಅದಕ್ಕೆ ಅಂತಾಳೆ ಅಮೂಲ್ಯ. ಯಾರು ನೀನು ಅಂತಾರೆ ಇಂದಿರಾ. ನಾನು ಜ್ಯೋತಿ ಫ್ರೆಂಡು ಆಂಟಿ ಅಂತಾಳೆ ಅಮೂಲ್ಯ. ಏನು ನಿನ್ನ ಹೆಸರು ಅಂತಾರೆ ಇಂದಿರಾ. ಹಾಂ, ಅಕ್ಷತಾ ಅಂತಾಳೆ ಅಮೂಲ್ಯ. ನನ್ನ ಮಗಳು ಕಾಲೇಜಲ್ಲಿರೋ ಅವಳ ಫ್ರೆಂಡ್ಸ್ ಎಲ್ಲ ನನಗೆ ಗೊತ್ತಿರೋರೆ, ಆದರೆ ಅಕ್ಷತಾ ಅಂತ ಯಾರೂ ಫ್ರೆಂಡ್ಸ್ ಇಲ್ವಲ್ಲ ಅಂತಾರೆ ಇಂದಿರಾ. ಆಗ ಅಮೂಲ್ಯ, ಅಯ್ಯೋ ನಾನು ಈಗ ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡ್ತಾಳೆ. ಅಮೂಲ್ಯ, ನೀನು ಯಾಕಮ್ಮ ಇಲ್ಲಿಗೆ ಬರೋಕ್ಕೆ ಹೋದೆ? ಈಗ ಇಂದಿರಾ ಕೈಲಿ ಸಿಕ್ಬಿದ್ಯಲ್ಲ, ಛೇ ಅಂತ ಕಲಾವತಿ ಯೋಚನೆ ಮಾಡ್ತಾರೆ. ಅಯ್ಯೋ ಆಂಟಿ, ನಾನು ಜ್ಯೋತಿ ಕಾಲೇಜ್ ಫ್ರೆಂಡ್ ಅಂತ ಅಂದ್ಕೊಂಡ್ರಾ? ಅಲ್ಲ, ಸ್ಕೂಲ್ ಫ್ರೆಂಡು. ಈಗ ಜ್ಯೋತಿನೇ ಬೇರೆ ಕಾಲೇಜು, ನಾನೇ ಬೇರೆ ಕಾಲೇಜು ಅಂತಾಳೆ ಅಮೂಲ್ಯ. ಹೌದು, ಇರು, ಜ್ಯೋತಿನ ಕರಿತೀನಿ ಅಂತಾರೆ ಇಂದಿರಾ. ಅಯ್ಯೋ ಆಂಟಿ ಬೇಡ, ನಾನು ನಿಮ್ಮನ್ನು ನೋಡೋಕ್ಕಂತಲೇ ಬಂದಿದ್ದು. ಹ್ಯಾಪಿ ಹೋಲಿ ಅಂತ ಅಮೂಲ್ಯ ಹತ್ರ ಹೋದ ಕೂಡಲೇ ದೂರ ಅಲ್ಲೇ ನಿಂತ್ಕೋ, ನಮಗೆ ಈ ಹೋಲಿಯೆಲ್ಲ ಆಚರಿಸೋ ಅಭ್ಯಾಸ ಇಲ್ಲ ಅಂತಾರೆ ಇಂದಿರಾ. ಹೌದಾ, ನನಗೂ ಅಭ್ಯಾಸ ಇಲ್ಲ, ಬರ್ತೀನಿ ಅಂತ ಅಮೂಲ್ಯ ಹೋಗುವಾಗ ಏಯ್ ನಿಂತ್ಕೋ ಅಂತಾರೆ ಇಂದಿರಾ. ತಪ್ಕೋಬೇಕಾ ಅಂತ ಅಮೂಲ್ಯ ಹತ್ರ ಬರ್ತಾರೆ. ಬೇಡ, ನೀನು ಜ್ಯೋತಿ ಮಾತಾಡ್ಸೋಕೆ ತಾನೇ ಬಂದಿದ್ದು, ಜ್ಯೋತಿನ ಕರಿತೀನಿ, ಅವಳ ಮಾತಾಡಿಸಿ ಹೋಗು ಅಂತ ಜ್ಯೋತಿನ ಕರೀತಾರೆ ಇಂದಿರಾ. ಆಗ ಜ್ಯೋತಿ ಬರ್ತಾಳೆ. ಏನಮ್ಮ ಅಂತಾಳೆ. ಇವಳು ಯಾರು ಅಂತ ಗೊತ್ತಾಯ್ತಾ ಅಂತಾರೆ ಇಂದಿರಾ.
ಈ ಥರ ಬಣ್ಣ ಬಳ್ಕೊಂಡು ಬಂದರೆ ಯಾರಿಗಮ್ಮ ಗೊತ್ತಾಗುತ್ತೆ ಅಂತಾಳೆ ಜ್ಯೋತಿ. ನಿನ್ನ ಸ್ಕೂಲ್ ಫ್ರೆಂಡ್ ಕಣೆ ಅಂತಾರೆ ಇಂದಿರಾ. ನನ್ನ ಸ್ಕೂಲ್ ಫ್ರೆಂಡಾ? ಯಾರು ಅಂತಾಳೆ ಜ್ಯೋತಿ. ಏನಮ್ಮ ನಿನ್ನ ಹೆಸರು ಅಂತಾರೆ ಇಂದಿರಾ. ಏನು ನನ್ನ ಹೆಸರು ಅಂತಾಳೆ ಅಮೂಲ್ಯ. ಅಕ್ಷತಾ ಅಂತ ಹೇಳಿದೆ ತಾನೇ ಅಂತಾರೆ ಇಂದಿರಾ. ಹಾಂ, ಆವಾಗಲೂ ಅಕ್ಷತಾ ಅಂದರೆ ಇವಾಗಲೂ ಅಕ್ಷತಾ ಅಲ್ವಾ ಆಂಟಿ? 5 ನಿಮಿಷದಲ್ಲಿ ಹೆಸರು ಎಕ್ಸ್ಚೇಂಜ್ ಆಗುತ್ತೆ ಅಂತಾಳೆ ಅಮೂಲ್ಯ. ಏನೇ ನಿನ್ನ ಫ್ರೆಂಡು ಲೂಸ್ ಥರ ಆಡ್ತಾಳೆ ಅಂತಾರೆ ಇಂದಿರಾ. ಯಾರು ಅಂತಲೇ ನಿನಗೆ ಗೊತ್ತಿಲ್ಲ ಅಮ್ಮ ಅಂತಾಳೆ ಜ್ಯೋತಿ. ಆವಾಗಿಂದ ನಿನ್ನ ಸ್ಕೂಲ್ ಫ್ರೆಂಡ್ ಅಂತಲೇ ಹೇಳ್ತಾನೆ ಇದ್ದಾಳಲ್ವೇ ಅಂತಾರೆ ಇಂದಿರಾ. ಹೋಗಲಿ ಬಿಡಿ ಆಂಟಿ. ಜ್ಯೋತಿ, ನಿನಗೆ ನನ್ನ ನೆನಪಾಗಿಲ್ಲ ಅಂತಂದರೆ ನಿನಗೆ ನೆನಪಾದಾಗ ಫೋನ್ ಮಾಡು, ನಾನು ಆವಾಗ ಬರ್ತೀನಿ, ಈಗ ಹೋಗ್ತೀನಿ ಅಂತ ಅಮೂಲ್ಯ ಹೋಗುವಾಗ, 1 ನಿಮಿಷ ನಿಲ್ಲು, ನನಗೆ ಸ್ಕೂಲ್ನಲ್ಲಿ 2 ಜನ ಅಕ್ಷತಾ ಅಂತ ಫ್ರೆಂಡ್ಸ್ ಇದ್ದರು. ಒಂದು ಅಕ್ಷತಾ ಆರ್, ಇನ್ನೊಂದು ಅಕ್ಷತಾ AG. ನೀನು ಯಾವ ಅಕ್ಷತಾ ಅಂತ ಗೊತ್ತಾಗ್ಲಿಲ್ವಾ ಅಂತಾಳೆ ಜ್ಯೋತಿ. ಆಗ ಚಂದ್ರಕಾಂತ್ ಬಂದು, ಇಂದಿರಾ ಯಾರದು ಅಂತಾರೆ. ಈಚೆ ಕೇಶವ ಶ್ರೀಕಂಠನ್ ಫ್ರೆಂಡ್ಸ್ ಮೇಲೆ ಎತ್ತಿ ನಿನ್ನನ್ನು ಅಂತ ಹೊಡೆಯೋಕ್ಕೆ ಕೈ ಎತ್ತುವಾಗ ನಂದನ್ ಬಂದು, ಕೇಶವ ಏನು ಮಾಡ್ತಿದ್ಯಾ ಅಂತಾರೆ. ನೋಡಿಯಪ್ಪ, ನಮ್ಮ ಪಾಡಿಗೆ ನಾವು ಹೋಳಿ ಆಚರಣೆ ಮಾಡ್ತಿದ್ರೆ ನಮ್ಮ ಕಣ್ಣಲ್ಲಿ ಬಣ್ಣ ಹಚ್ಚಿ ರಕ್ಷನ್ ಜೊತೆ ಕೆಟ್ಟದಾಗಿ ನಡ್ಕೊಳ್ಳೋಕೆ ನೋಡಿದ್ರು ಅಂತಾನೆ ಕೇಶವ. ಬೇಡ ಸುಮ್ಮನೆ ಇರು ಅಂತಾರೆ ನಂದನ್. ಅಪ್ಪ, ಇವ್ರು ಬಂದಿರೋ ಉದ್ದೇಶ ಏನು ಅಂತ ಗೊತ್ತಿದ್ದು ಸುಮ್ಮನೆ ಇರಬೇಕಾ ಅಂತಾನೆ ಮಾಧವ. ಬೇಡ ಮಾಧವ, ಕೊಚ್ಚೆ ಮೇಲೆ ಕಲ್ಲು ಎಸಿಬಿಡ ಅಂತಾರೆ ನಂದನ್. ಆಗ ಶ್ರೀಕಂಠ, ಏಯ್ ನಂದ ಅಂತ ಓಡಿ ಬಂದು, ಯಾರನ್ನ ಕೊಚ್ಚೆ ಅಂತ ಕರಿತಿದ್ಯಾ ಅಂತಾನೆ. ಆಗ ಮಾಧವ ಸಿಟ್ಟಿಂದ ಅಪ್ಪ ಅಂತಾನೆ. ಏಯ್, ನಿನ್ನೆ ಕೇಳ್ತಿರೋದು, ಯಾರನ್ನ ಕೊಚ್ಚೆ ಅಂತ ಕೇಳ್ತಿದ್ಯಾ ಅಂತಾರೆ ಶ್ರೀಕಂಠ. ಆಗ ಕೇಶವ ಸಿಟ್ಟಿಂದ ಅಪ್ಪ ಅಂತ ಮತ್ತೆ ಕೂಗ್ತಾನೆ. ಏಯ್ ಮಾತಾಡೋ ಅಂತಾನೆ ಶ್ರೀಕಂಠ. ಆಗ ವಲ್ಲಭ ಅಪ್ಪ ಅಂತಾನೆ. ಏನು 3 ಜನ ಸೇರಿಕೊಂಡು ಬಿಲ್ಡಪ್ ಕೊಡ್ತಿದ್ದೀರಾ ಇಲ್ಲಿ? ಏಯ್ ನಂದ ಅಂತಾನೆ ಶ್ರೀಕಂಠ. ಆಗ ನಂದನ್ ಸಿಟ್ಟಿಂದ ಏಯ್ ಅಂತ ಕೂಗ್ತಾ, ನಮ್ಮನೆಯವರಿಗೆ ಪದೇ ಪದೇ ತೊಂದರೆ ಕೊಡ್ತಾನೆ ಇದ್ದೀರಾ, ನಾನು ನೋಡ್ತಾನೆ ಇದ್ದೀನಿ. ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ ಶ್ರೀಕಂಠ. ನಾನು ಬೇವ್ರು ಸುರಿಸಿರೋಷ್ಟು ನೀನು ನೀರು ಕುಡ್ದಿಲ್ಲ, ನಿನ್ನ ನೀರು ಕುಡಿಸ್ಬಿಡ್ತೀನಿ ಹೋಗೋ ಅಂತಾರೆ ನಂದನ್. ಏಯ್ ಬನ್ರೋ ಅಂತ ಶ್ರೀಕಂಠ ಮತ್ತು ಫ್ರೆಂಡ್ಸ್ ಜೊತೆ ಹೋಗ್ತಾನೆ. ಹೋಳಿ ಆಚರಣೆ ಮುಗೀತಲ್ಲ, ಎಲ್ಲರೂ ಒಳಗೆ ನಡೀರಿ ಅಂತ ನಂದನ್ ಹೋಗ್ತಾರೆ. ಈಚೆ ಚಂದ್ರಕಾಂತ್, ಇಂದಿರಾ ಯಾರಿದು ಅಂತಾರೆ. ರೀ, ಇವಳು ನಮ್ಮ ಜ್ಯೋತಿ ಫ್ರೆಂಡ್ ಅಂತೆ ರೀ ಅಂತಾರೆ ಇಂದಿರಾ. ಹೋ ಹೌದಾ ಅಂತ ಚಂದ್ರಕಾಂತ್. ನೀನು ಯಾವ ಅಕ್ಷತಾ ಅಂತ ಹೇಳೇ ಇಲ್ಲ. ನೀನು ಹೇಳಿಲ್ಲ ಅಂದರೆ ನನಗೆ ಹೇಗೆ ಗೊತ್ತಾಗುತ್ತೆ? ನನ್ನ ಸ್ಕೂಲ್ ಫ್ರೆಂಡ್ಸ್ ಯಾರೂ ಟಚ್ಚಲ್ಲಿ ಕೂಡ ಇಲ್ವಲ್ಲ ಅಂತಾಳೆ ಜ್ಯೋತಿ. ನೋಡಮ್ಮ, ನೀನು ಈ ರೀತಿ ಮುಖದ ತುಂಬ ಬಣ್ಣ ಬಳ್ಕೊಂಡು ಬಂದರೆ ನೀನು ಯಾವ ಅಕ್ಷತಾ ಅಂತಲೂ ಗೊತ್ತಾಗಲ್ಲ, ನಿಮ್ಮ ಅಪ್ಪ ಅಮ್ಮಂಗೂ ಗೊತ್ತಾಗಲ್ಲ. ಹೋಗು, ಮುಖ ತೊಳ್ಕೊಂಡು ಬಾ ಹೋಗು. ನಿನಗೆ ಅಮ್ಮ ಹೇಳ್ತಿರೋದು, ಮುಖ ತೊಳ್ಕೊಂಡು ಬಾ ಹೋಗು ಅಂತಾಳೆ ಇಂದಿರಾ. ಈಚೆ ನಂದನ್ ಮನೆಯೊಳಗೆ ಎಲ್ಲರೂ ಕೂತಿರ್ತಾರೆ. ಪ್ರಿಯಾ ಜ್ಯೂಸ್ ತಂದು ಮಾವಂಗೆ ಕೊಡ್ತಾಳೆ, ಅವ್ರು ತಗೊಳ್ಳಲ್ಲ. ಕೇಶವಂಗೆ ಕೊಡ್ತಾಳೆ. ಬೇಡ ಅತ್ತಿಗೆ ಅಂತಾನೆ ಕೇಶವ. ಮಾಧವ ವಲ್ಲಭ ತಗೋತಾರೆ. ರಕ್ಷೆ ತಗೊಳ್ಳಲ್ಲ. ನಮ್ಮ ಪಾಡಿಗೆ ನಾವು ಹೋಲಿ ಆಚರಣೆ ಮಾಡ್ತಿದ್ವಿ, ಎಲ್ಲರೂ ಎಷ್ಟು ಖುಷಿಯಾಗಿದ್ವಿ, ಹಾಡಿದ್ವಿ, ಕುಣಿದ್ವಿ, ಕುಪ್ಪಳಿಸಿದ್ವಿ. ಶ್ರೀಕಂಠ ಬಂದು ಎಲ್ಲ ಹಾಳು ಮಾಡ್ದ. ನಮ್ಮ ತಂಗಿ ಮೇಲೆ ಕೈ ಹಾಕೋಕೆ ಬರ್ತಾನೆ. ಅಪ್ಪ ನಮ್ಮನ್ನು ತಡಿಬಾರ್ದಿತ್ತಪ್ಪ, ಅವನ್ನ ಹುಟ್ಟಲಿಲ್ಲ ಅನಿಸ್ತಿದ್ವಿ ಅಂತಾನೆ ಕೇಶವ. ಹೋಗಲಿ ಬಿಡು, ಎಷ್ಟು ಅಂತ ಅದನ್ನೇ ಮಾತಾಡ್ತೀರಾ, ತಗೋ ಅಮ್ಮ ಅಂತ ಮೀನಾಗೆ ಜ್ಯೂಸ್ನ ಕೊಡ್ತಾರೆ ಗಿರಿಜಾ. ವಲ್ಲಭ ಅಮೂಲ್ಯ ಎಲ್ಲೋ ಅಂತಾರೆ ಗಿರಿಜಾ. ಆಗ ವಲ್ಲಭಂಗೆ ಜ್ಯೂಸ್ ನೆತ್ತಿಗತ್ತತೆ. ಮಾಧವ ತಲೆ ತಡ್ತಾನೆ. ಅಯ್ಯೋ, ನಿಜ ಹೇಳೋಕ್ಕೂ ಆಗಲ್ಲ, ಆ ಕರಿಬೇಕು ಅಲ್ಲಿ ಯಾವ ಸಿಚುವೇಶನಲ್ಲಿ ಇದ್ದಾಳೋ ಏನೋ, ಏನಾದರೂ ಮಾಡಬೇಕು ನಾನು ಇವಾಗ ಅಂತ ವಲ್ಲಭ ಹೇಳ್ತಾನೆ. ಏಯ್ ಕೂತ್ಕೊಂಡು ಜ್ಯೂಸ್ ಕುಡಿಯೋ, ಬರ್ತಾಳೆ ಅವಳು ಅಂತಾರೆ ಗಿರಿಜಾ. 1 ನಿಮಿಷ ಕೆಲಸ ಇದೆ ಅಂತ ವಲ್ಲಭ ಓಡ್ತಾನೆ. ಈಚೆ ಇಂದಿರಾ, ನಿನಗೆ ಅಮ್ಮ ಹೇಳ್ತಿರೋದು, ಹೋಗೋ ಮುಖ ತೊಳ್ಕೊಂಡು ಬಾ ಹೋಗು ಅಂತಾರೆ. ಅಯ್ಯೋ ಇಂದಿರಾ, ಹೊರಗಡೆ ಎಲ್ಲ ಬಣ್ಣ ಆಡ್ತಿದ್ದಾರೆ, ಇವಳು ಜ್ಯೋತಿ ಕರೆಯೋಕೆ ಬಂದಿದ್ದಾಳೆ, ಈಗ ಹೋಗಿ ಮುಖ ತೊಳ್ಕೊಂಡ್ರೆ ಬಣ್ಣ ಹೋಗಲ್ಲ, ಸ್ನಾನನೇ ಮಾಡಬೇಕು, ಈಗ ಅದೆಲ್ಲ ಯಾಕೆ? ಏನಮ್ಮ, ನಿನ್ನ ಫ್ರೆಂಡ್ಸ್ ಎಲ್ಲ ಹೊರಗಡೆ ಕಾಯ್ತಿರ್ತಾರೆ ಅನ್ಸುತ್ತೆ, ಹೋಗಮ್ಮ ಅಂತಾರೆ ಕಲಾವತಿ. ಇರಿ ದೊಡ್ಡಮ್ಮ, ಅಕ್ಷತನ ನೋಡಿ ತುಂಬ ದಿನ ಆಗಿದೆ, ಅಷ್ಟಕ್ಕೂ ಇವಳು ಅಕ್ಷತಾ ಆರ ಅಥವಾ ಅಕ್ಷತಾ ಏಜಿನ ಅಂತ ಗೊತ್ತಾಗುತ್ತೆ. ನೀನು ಹೋಗಿ ಮುಖ ತೊಳ್ಕೊಂಡು ಬಾ ಅಂತಾಳೆ ಜ್ಯೋತಿ. ಸಿಂಕ್ ಎಲ್ಲಿದೆ ಅಂತ ಹುಡುಕ್ತಿದ್ಯಾ? ಅಲ್ಲಿದೆ ನೋಡು ಅಂತಾರೆ ಇಂದಿರಾ. ಅಯ್ಯೋ ಭಗವಂತ, ಯಾಕಿಷ್ಟು ಕಷ್ಟ ಕೊಡ್ತಿದ್ಯಾ, ಏನಾದರೂ ದಾರಿ ತೋರ್ಸಪ್ಪ ಅಂತಾರೆ ಕಲಾವತಿ. ಆಗ ಸೂರ್ಯಕಾಂತ್, ಚಂದ್ರು, ಪಾರ್ಟಿ ಆಫೀಸ್ ಅವರು ಒಂದು ಸೈಟ್ ಕೇಳಿದ್ರು, ಆ ಪಾರ್ಕ್ ಪಕ್ಕ ಒಂದು ಸೈಟ್ ಇದೆಯಲ್ಲ ಅದನ್ನೇ ಕೊಟ್ಬಿಡೋಣ ಅಂತಾರೆ. ಅಣ್ಣ, ಆ ಪಾರ್ಕ್ ಪಕ್ಕ ಸೈಟಲ್ಲಿ ನಾವು ಇನ್ನೊಂದು ಸೂಪರ್ ಮಾರ್ಕೆಟ್ ಮಾಡಬೇಕು ಅಂದ್ಕೊಂಡಿದ್ವಲ್ವಾ ಅಣ್ಣ, ಆ ಸೈಟ್ ಕೊಡೋದು ಬೇಡ ಅಂತಾರೆ ಚಂದ್ರಕಾಂತ್. ಹಾಗಾದರೆ ಆ ಸ್ಕೂಲ್ ಪಕ್ಕ ಸೈಟ್ ಇದೆಯಲ್ಲ ಅದನ್ನು ಕೊಡೋಣವಾ? ಪಾರ್ಟಿ ಆಫೀಸ್ ಅವರು ಸೈಟ್ ಕೇಳ್ತಿದ್ದಾರೆ, ನಾವು ಕೊಡೋಲ್ಲ ಅಂತಂದರೆ ಮುಂದೆ ನಮ್ಮ ಪೊಲಿಟಿಕಲ್ ಫ್ಯೂಚರ್ಗೆ ತೊಂದರೆ ಆಗುತ್ತೆ ಅಂತಾರೆ ಸೂರ್ಯಕಾಂತ್. ಆದರೆ ಆ ಸೈಟನ್ನು ನಾವು ಮಾರೋಕ್ಕಾಗಲ್ವಲ್ಲ ಅಣ್ಣ ಅಂತಾರೆ ಚಂದ್ರಕಾಂತ್. ಯಾಕೆ ಅಂತಾರೆ ಸೂರ್ಯಕಾಂತ್. ಅಣ್ಣ ಮರ್ತ್ಬಿಟ್ಯಾ, ಅದು ಇರೋದು ಅಮೂಲ್ಯ ಹೆಸರಲ್ಲಿ ಅಂತಾರೆ ಚಂದ್ರಕಾಂತ್. ಅವಳ ಹೆಸರು ಎತ್ತಬೇಡ, ನಾನು ಆ ಸೈಟನ್ನು ಮಾರೋಕ್ಕಾಗಲ್ಲ ಅಂದರೆ ಹಾಳಾಗಿ ಹೋಗಲಿ, ಅವಳ ಹೆಸರು ಮಾತ್ರ ಎತ್ತಬೇಡ. ಏನೋ
ಹಳೇದೆಲ್ಲ ಮರೆತು ನನ್ನ ಕೆಲಸದ ಕಡೆ ಗಮನ ಕೊಡ್ತಿದ್ದೀನಿ ಅಂತಾರೆ ಸೂರ್ಯಕಾಂತ್. ಆಗ ಇಂದಿರಾ, ಅಯ್ಯೋ ನೀನೇನಮ್ಮ ಹೀಗೆ ನೋಡ್ತಾ ನಿಂತ್ಬಿಟ್ಟೆ, ಅವರೇನೋ ನಮ್ಮನೆ ಗಂಡಸರು ಮಾತಾಡ್ತಿದ್ದಾರೆ, ನಿನಗೆ ನಾನೇನು ಹೇಳಿದೆ, ಮುಖ ತೊಳ್ಕೊಂಡು ಬಾ ಅಂತ ತಾನೆ, ಹೋಗು ಅಂತಾರೆ ಇಂದಿರಾ. ಆಗ ಅಮೂಲ್ಯ ಸಿಂಕ್ ಹತ್ರ ಬಂದು ಕನ್ನಡಿಯಲ್ಲಿ ಮುಖ ನೋಡ್ತಾ ನೀರನ್ನು ಬಿಡ್ತಾಳೆ. ಈಚೆ ವಲ್ಲಭ ಮನೆಯಿಂದ ಹೊರಗೆ ಬಂದು ಅಮೂಲ್ಯ ಮನೆ ಕಡೆ ನೋಡ್ತಾ, ಏಯ್ ಶ್ರೀಕಂಠ ಬಾರು ಅಂತ ಬೇಕು ಅಂತಾನೆ ಕೂಗ್ತಾನೆ. ಆಗ ಶ್ರೀಕಂಠ ಮತ್ತು ಅವನ ಫ್ರೆಂಡ್ಸ್ ಬರ್ತಾರೆ. ಏನೋ ಚಾನ್ಸ್ ಸಿಕ್ಕಿದಾಗೆಲ್ಲ ನಮ್ಮ ಮನೆಯವರಿಗೆ ತೊಂದರೆ ಕೊಡ್ತಾನೆ ಇರ್ತೀಯಾ, ಇವತ್ತು ನನ್ನ ತಂಗಿಗೆ ಕಾಟ ಕೊಡ್ತಿದ್ಯಾ, ಮಾತಾಡು, ನಾನು ಮಾತಾಡ್ತಾ ಇರೋದು ನಿನಗೆ ಕೇಳಿಸ್ತಿದ್ಯಾ ಅಂತ ಕೂಗ್ತಾನೆ ವಲ್ಲಭ. ಏಯ್ ಏನೋ ಮಾಡ್ತೀಯಾ ಅಂತ ಶ್ರೀಕಂಠ ವಲ್ಲಭನ ಕೆನ್ನೆಗೆ ಬಾರಿಸ್ತಾನೆ. ಆಗ ವಲ್ಲಭ ಅಮ್ಮ ಅಂತ ಬೇಕು ಅಂತಾನೆ ಜೋರಾಗಿ ಕೂಗ್ತಾನೆ. ಅಮೂಲ್ಯ ಆಗ ಹೊರಗಡೆ ನೋಡ್ತಾಳೆ. ಆಗ ಮನೆಯವರೆಲ್ಲರೂ ಕೂಡ ಹೊರಗಡೆ ಕೇಳಿಸ್ಕೊತಾರೆ. ಅಮ್ಮ ಕಾಪಾಡಿ ಕಾಪಾಡಿ ಅಂತ ಶ್ರೀಕಂಠ ಹೊಡಿತಾ ಇದ್ದಾಗೆ ವಲ್ಲಭ ಕೂಗ್ತಾನೆ ಇರ್ತಾನೆ. ಅಯ್ಯೋ ಇದು ವಲ್ಲಭ ಅಲ್ವಾ, ಏನಾಯ್ತು ಇವನಿಗೆ ಅಂತ ಅಮೂಲ್ಯ ಯೋಚನೆ ಮಾಡ್ತಾಳೆ. ಆಗ ಸೂರ್ಯಕಾಂತ್ ಮನೆಯವರೆಲ್ಲ ಹೊರಗಡೆ ಬರ್ತಾರೆ. ಅಲ್ಲೇನೋ ನೋಡ್ತಿದ್ಯಾ, ಗೊತ್ತಾಯ್ತಾ ನನ್ನ ಪವರ್ ಏನು ಅಂತ ಶ್ರೀಕಂಠ ವಲ್ಲಭಂಗೆ ಮತ್ತೆ ಹೊಡಿಬೇಕು ಅನ್ನುವಾಗ ನಂದನ್ ಬಂದು ಶ್ರೀಕಂಠನ ಕೈನ ಹಿಡ್ಕೊಂಡು ತಳ್ತಾರೆ. ಈಚೆ ನಂದನ್ ಮುಂದೆ ನಿಂತಿರುವಾಗ ಇಂದಿರಾ ಬಂದು, ಹಲೋ ನಂದಕುಮಾರ್ ಅವರೇ, ನೀವೆಲ್ಲರೂ ಸೇರಿಕೊಂಡು ಹೋಳಿ ಹಬ್ಬ ಆಚರಿಸಿದ್ರಲ್ವಾ, ನಿಮ್ಮ ಅಷ್ಟಕ್ಕೆ ನೀವು ಆಚರಿಸ್ಬೇಕಿತ್ತು, ಅದು ಬಿಟ್ಟು ನಿಮ್ಮನೆ ಸೊಸೆ ಅಮೂಲ್ಯನ ಯಾಕೆ ನಮ್ಮನೆ ಕಳಿಸಿದ್ರಿ ಅಂತಾರೆ. ಅಮೂಲ್ಯ ನಿಮ್ಮನೆಗೆ ಯಾಕೆ ಬರ್ತಾಳೆ ಅಂತಾರೆ ನಂದನ್. ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ವಾ, ಅಂದರೆ ನಿಮ್ಮ ಸೊಸೆ ಅಮೂಲ್ಯನೇ ಕೇಳಿ ಗೊತ್ತಾಗುತ್ತೆ ಅಂತಾರೆ ಇಂದಿರಾ. ನಂತರ ನಂದನ್ ಮನೇಲಿ ಎಲ್ಲರ ಮುಂದೆ, ನಿನ್ನೆ ನಮ್ಮ ಮನೆಯಿಂದ ಎದುರು ಮನೆಗೆ ಯಾರಾದರೂ ಹೋಗಿದ್ರಾ ಅಂತಾರೆ. ನಾನು ಆ ಮನೆಗೆ ಹೋಗಿದ್ದೆ ಅಂತಾಳೆ ಅಮೂಲ್ಯ. ಇಲ್ಲಿಗೆ ಬಂದಮೇಲೆ ಇಲ್ಲಿರೋ ತರಹ ಬದುಕಬೇಕು, ಈ ಮನೆಗೆ ಒಂದು ರೀತಿ ನೀತಿ ಅನ್ನೋದಿದೆ, ಇಷ್ಟ ಬಂದಾಗ ಆ ಮನೆಗೆ ಹೋಗೋದಲ್ಲ, ಇದೆಲ್ಲ ಅರ್ಥ ಆಗೋದಿಲ್ವಾ ಗಿರಿಜಾ ಅಂತಾರೆ ನಂದನ್. ಅಪ್ಪ ಅಮೂಲ್ಯನ ಆ ಮನೆಗೆ ಕಳಿಸಿದ್ದೆ ನಾನು ಅಂತಾನೆ ವಲ್ಲಭ. ಆಗ ಶಾಕ್ನಿಂದ ನಂದನ್ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.